ಬಾಗಲಕೋಟೆಯ ತೋಟಗಾರಿಕೆ ವಿವಿ ಆವರಣದಲ್ಲಿ ತೋಟಗಾರಿಕೆ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಈ ಮೇಳದಲ್ಲಿ ಫಲಪುಷ್ಪ ಪ್ರದರ್ಶನ ಅಂತೂ ಸಖತ್ತಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಅಂದರೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಗದಿಂದ ಬಂದು ಕಣ್ಮನ ಸೆಳೆಯುವಂತಹ ಈ ಫಲಪುಷ್ಪ ಪ್ರದರ್ಶನವನ್ನು ನೋಡಿ ಆನಂದಿಸ್ತಾ ಇದ್ದಾರೆ. ಸೊ ಇದರ ಒಂದು ವರದಿ ಇದೆ ನಿಮ್ಮ ಮುಂದೆ. ಒಂದೆಡೆ ತೋಟಗಾರಿಕಾ ಮೇಳಕ್ಕೆ ಚಾಲನೆ ನೀಡಿದ ಗಣ್ಯರು, ಮತ್ತೊಂದೆಡೆ ತೋಟಗಾರಿಕಾ ಮೇಳದ ಮೆರುಗು ಹೆಚ್ಚಿಸಿದ ಫಲಪುಷ್ಪ ಪ್ರದರ್ಶನ. ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿದ ಜನ. ಅಂದಹಾಗೆ ಇಂಥದ್ದೊಂದು ದೃಶ್ಯ ಕಂಡುಬಂದಿದ್ದು ಬಾಗಲಕೋಟೆಯ ನವನಗರದ ತೋಟಗಾರಿಕೆ ವಿವಿಯ ಆವರಣದಲ್ಲಿ. ಹೌದು, ಶನಿವಾರದಿಂದ ಆರಂಭಗೊಂಡ ತೋಟಗಾರಿಕಾ ಮೇಳದಲ್ಲಿ ಫಲಪುಷ್ಪ ಪ್ರದರ್ಶನ ಎಲ್ಲರ ಗಮನ ಸೆಳೆಯುತ್ತಿದೆ. ಅತ್ತ ಬಿಳಿಗಿ ಶಾಸಕ ಜಿಟಿ ಪಾಟೀಲ್, ಮಾಜಿ ಸಚಿವ ಎಚ್.ವೈ. ಮೇಟಿ ಸೇರಿದಂತೆ ಗಣ್ಯರು ಮೇಳಕ್ಕೆ ಚಾಲನೆ ನೀಡಿದರು. ಅಲ್ಲದೆ ಗಣ್ಯರು ಸಹ ಫಲಪುಷ್ಪ ಪ್ರದರ್ಶನ ಕಂಡು ಬೆರಗಾದ ಪ್ರಸಂಗಗಳು ನಡೆದವು. ಇವುಗಳ ಮಧ್ಯೆ ಸಾಲು ಸಾಲು ಸರತಿಯಲ್ಲಿ ತೋಟಗಾರಿಕಾ ಮೇಳಕ್ಕೆ ಬಂದ ಜನರು ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆ ಮಾಡಿದರು. ಸ್ಟಾಲ್ಸ್ ಹಾಕಿದ್ದಾರೆ, ಡಿಫ್ರೆಂಟ್ ಸ್ಟಾಲ್ಸ್. ಅದರಿಂದ ನಾನು ಏನೇನು ಮೆಷಿನರೀಸ್ ಆಗಲಿ, ಫಿಶ್ ಆಗಲಿ, ಅಲ್ಲಿ ಫಿಶ್ ರೇರಿಂಗ್ ಆಗಲಿ, ಮತ್ತೆ ವೆಜಿಟೇಬಲ್ಸ್, ಡಿಫ್ರೆಂಟ್ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಂತ ಇರುತ್ತೆ, ಫ್ರೂಟ್ಸ್, ಎಕ್ಸಾಟಿಕ್ ಫ್ರೂಟ್ಸ್ ಅಂತ ಇರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಮತ್ತೆ ಇಲ್ಲಿ ಬಂದು ಅದನ್ನ ತಿಳ್ಕೊಂಡು ಅದರಿಂದ ನಮ್ಮ ಅಂದ್ರೆ ತೋಟಗಾರಿಕೆ ಕಾಲೇಜಿಂದ ಬಂದು ಕೇಳಿ ಅದನ್ನ ಹೆಂಗ್ ಬೆಳೆಯೋದು, ಅದ್ರ ಸ್ಕಿಲ್ಸ್ ಎಲ್ಲ ತಿಳ್ಕೊಂಡು ಬೆಳೆದು ಇನ್ನು ಹೈ ಇನ್ಕಮ್ ಬರ್ಬೋದು ಅಂತ ಒಂದು ನಾಲೆಜ್ ಸಿಗತ್ತೆ ಈ ತರ ಮೇಳ ಮಾಡೋದ್ರಿಂದ. ಇನ್ನು ತೋಟಗಾರಿಕೆ ಮೇಳದ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದ ಫಲಪುಷ್ಪ ಪ್ರದರ್ಶನದಲ್ಲಿ ಸಿರಿಧಾನ್ಯದಲ್ಲಿ ಅರಳಿದ ಬಸವಣ್ಣನ ಮೂರ್ತಿ, ಫಲದಲ್ಲಿ ಹೊರಹೊಮ್ಮಿದ ಗಣೇಶನ ಚಿತ್ರ, ಬಗೆ ಬಗೆ ಫಲಗಳ ಪ್ರದರ್ಶನದ ಜೊತೆಗೆ ನಾನಾ ಬಗೆ ಹೂವುಗಳ ಪ್ರದರ್ಶನವೂ ಎಲ್ಲರ ಗಮನ ಸೆಳೆಯಿತು. ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ನಗರದ ಶಾಲಾ ಮಕ್ಕಳು ಆಗಮಿಸಿದ್ರು. ಹಣ್ಣುಗಳ ಇತರೆ ಪ್ರಭೇದಗಳ ಬಗ್ಗೆ ಹೆಚ್ಚಿನ ಜ್ಞಾನ ಸಂಗ್ರಹಿಸುವಂತಹ ಉಪಯುಕ್ತ ಪ್ರದರ್ಶನ ಫಲಪುಷ್ಪ ಮೇಳ ಇದಾಗಿತ್ತು ಎಂದು ವೀಕ್ಷಣೆ ಮಾಡಿದ ವಿದ್ಯಾರ್ಥಿಗಳು ಹೇಳಿದರು. ಸಿರಿಧಾನ್ಯಗಳನ್ನು ಬಳಸಿಕೊಂಡು ಬಸವಣ್ಣವರ ಮೂರ್ತಿಯನ್ನ ಬಹಳ ಸುಂದರವಾಗಿ ಮಾಡ್ಯಾರ. ಅದೇ ರೀತಿಯಾದಂತಹ ಹಳ್ಳಿಗಳೊಳಗೆ ಬಂಡಿ ಸವಾರಿ ಹೆಂಗಿರುತ್ತಲ್ಲ, ಅದನ್ನು ಕೂಡ ಬೇರೆ ಬೇರೆ ರೀತಿಯಾದಂತಹ ಹೂಗಳು, ಈಗ ಸೇವಂತಿಗೆ ಹೂ ಆಗಿರ್ಬೋದು, ಹಿಂಗೆ ಎಲ್ಲ ಗುಲಾಬಿ ಹೂಗಳಾಗಿರ್ಬೋದು, ಅವುಗಳನ್ನ ಎಲ್ಲವನ್ನ ಸೇರಿಸಿ ಅಲಂಕಾರ ಬಹಳ ಅತ್ಯಂತ ಅದ್ಭುತವಾಗಿ ಮಾಡ್ಯಾರ. ಇದನ್ನ ನೋಡಕ್ಕೆ ಎರಡು ಕಣ್ಣು ಸಾಲವಲ್ಲಾಗ್ಯವು. ಒಟ್ಟಿನಲ್ಲಿ 3 ದಿನಗಳ ಕಾಲ ನಡೆಯುತ್ತಿರೋ ತೋಟಗಾರಿಕಾ ಮೇಳ 10 ಹಲವು ವಿಶೇಷಗಳಿಂದ ಕೂಡಿದ್ದು ತೋಟಗಾರಿಕಾ ವಲಯದಲ್ಲಿನ ಮಹತ್ತರ ಸಾಧನೆ ಮತ್ತು ನಮ್ಮ ರೈತರು ಅಳವಡಿಸಿಕೊಂಡು ಬೆಳೆದ ಬೆಳೆಗಳ ಅನಾವರಣಕ್ಕೆ ಫಲಪುಷ್ಪ ಪ್ರದರ್ಶನ ವೇದಿಕೆಯಾಗಿ ಹೊರಹೊಮ್ಮಿದ್ದಂತೂ ಸುಳ್ಳಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.